ಸ್ವಾಗತ. ನಾನು ಇವತ್ತು ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅಪ್ಲಿಕೇಶನ್ ಸಂಬಂಧಪಟ್ಟ ಮಾಹಿತಿನ ಮತ್ತು ನೋಟಿಫಿಕೇಷನ್ ಯಾವ ರೀತಿ ಇದೆ ಅಂತ ಮಾಹಿತಿನ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸುಮಾರು ಡಿಗ್ರಿಗಳಿದ್ದಾವೆ. ಓಕೆ, BA, BCom, BSc, LLB, BCA, BBA ಎಲ್ಲ 3 ವರ್ಷದ್ದು. ಲೈಬ್ರರಿ ಸೈನ್ಸ್ 1 ವರ್ಷದ್ದು, ಬಟ್ ಇದು ಒಂದು ಯಾವುದಾದ್ರೂ ಡಿಗ್ರಿ ಮುಗಿದ ಬಳಿಕ ಈ ಲೈಬ್ರರಿ ಸೈನ್ಸ್ ಬರುತ್ತೆ. ಓಕೆ, ಇಲ್ಲಿ BScಯಲ್ಲಿ 13 ಕಾಂಬಿನೇಷನ್ಸ್ಗಳು ಅವೈಲಬಿಲಿಟಿ ಇದ್ದಾವೆ ಓಪನ್ ಯೂನಿವರ್ಸಿಟಿಯಲ್ಲಿ. ಇನ್ನು ನೆಕ್ಸ್ಟ್ ಹೋಗೋಣ. ಓಕೆ, ಈಗ ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಏನಾಗಿ ಸ್ಟಾರ್ಟ್ ಆಗಿದೆ ಫೆಬ್ರವರಿ 10ರಿಂದ. ಓಕೆ, ಒಂದು ಅಪ್ಲಿಕೇಶನ್ಗೆ ನಾವು 120 ರೂಪೀಸನ್ನು ತೆಗೆದುಕೊಳ್ತೀವಿ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸಂಬಂಧಪಟ್ಟಿರೋಂಥದ್ದು ಹೇಳ್ತಾ ಇರೋದು. ಓಕೆ, ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಮಾಹಿತಿ ಪಡಿಬೋದು. ಇನ್ನು PGಯಲ್ಲಿ ಇಷ್ಟು ಡಿಗ್ರಿಗಳಿದ್ದಾವೆ, ಸುಮಾರು 69 ಡಿಗ್ರೀಸ್ ಇದ್ದಾವೆ PG ಎಲ್ಲ ಇನ್ಕ್ಲೂಡಿಂಗ್. ಓಕೆ, ಡಿಪ್ಲೊಮಾದಲ್ಲಿ ಬರುತ್ತೆ, UGಯಲ್ಲಿ ಬರುತ್ತೆ, 58 ಟೋಟಲ್ ಬರೋದು. ಓಕೆ, ಇನ್ನು ರೀಜ್ನಲ್ ಸೆಂಟರ್ಸು ಅಂದ್ರೆ ನೋಡಿ, ನೀವೇನು ಮಾಡಬೇಕು, ಅಪ್ಲೈ ಮಾಡಿದ ಅಪ್ಲಿಕೇಶನ್ ಏನು ಹಾಕಿಕೊಡ್ತೀವಿ ನೋಡಿ, ಅದನ್ನು ನೀವು ನಿಯರೆಸ್ಟ್ ರೀಜ್ನಲ್ ಸೆಂಟರ್ಸ್ ಅಂತ ಇರುತ್ತೆ ನಿಮ್ಮ ಡಿಸ್ಟಿಕಲ್ಲಿ, ನೀವು ಅಲ್ಲಿ ಏನು ಮಾಡಬೇಕು, ಅಲ್ಲಿ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ಓಕೆ, ಅದನ್ನು ಕ್ಲಿಯರಾಗಿ ಅವರು ಫಸ್ಟ್ನೇ ಪೇಜಲ್ಲಿ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲು ವಿದ್ಯಾರ್ಥಿಗಳು ಕೇಳ್ಕೊಂಡು ಅಂತರ್ಜಾಲದ ಅಡ್ಮಿಷನ್ ಸರಿಯನ್ನು ಅಪ್ಲೈ ಮಾಡಿ ಆಯಾ ಶಿಕ್ಷಣ ಕ್ರಮಗಳು ನಿಗದಿಪಡಿಸಿರುವ ಶೈಕ್ಷಣಿಕ ಎಜುಕೇಷನ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸೊಂದಿಗೆ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದ ಪ್ರಾದೇಶಿಕ ರೀಜ್ನಲ್ ಸೆಂಟರ್ಸಲ್ಲಿ ಪ್ರವೇಶತೆಯನ್ನು ಪಡಿಬೋದಾಗಿದೆ. ಓಕೆ, ಇಷ್ಟಿರುವಂಥದ್ದು. ಇನ್ನು ನೋಡಿ, ಇನ್ನೊಂದಿಷ್ಟು ಮಾಹಿತಿಗಳಿದ್ದಾವೆ ಏನಂದರೆ ಇಂಪಾರ್ಟೆಂಟು ನೋಡಿ. SC/ST ವಿದ್ಯಾರ್ಥಿಗಳು ಪ್ರೊಸೆಸಿಂಗ್ ಶುಲ್ಕ, ಇದರ ಶುಲ್ಕ ಪಾವತಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಂಜೂರಾದ ಶುಲ್ಕವನ್ನು ವಿಶ್ವವಿದ್ಯಾನಿಲಯಕ್ಕೆ ಪಾವತಿಸತಕ್ಕದ್ದು. ಓಕೆ, ಉಳಿಕೆ ಪಾವತಿಸುವ ಶುಲ್ಕ ವಿನಾಯಿತಿ ಯೋಜನೆ ಇಂತಹ ವಿದ್ಯಾರ್ಥಿಗಳು ಸರ್ಕಾರವು ನಿಗದಿಪಡಿಸಿದ ನಿಬಂಧನೆಗಳಿಗೆ ಸ್ಕಾಲರ್ಶಿಪ್ ಘಟಕ ಅಂತ ಇರುತ್ತೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಇನ್ನು ಉಳಿಕೆ OBC ಅವರು ನೋಡಿ ನಂತರ ನೋಡಿ SSP ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡ್ಬೋದು ನೀವು. ಓಕೆ, ಅರ್ಜಿ ಅಪ್ಲೈ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಷ್ಟು ಇರುವಂಥದ್ದು ಓಪನ್ ಯೂನಿವರ್ಸಿಟಿ. ಇನ್ನು ಇದು ಇಂಗ್ಲೀಷ್ ವರ್ಷನಲ್ಲಿದೆ. ಓಕೆ, ಈ ನೋಟಿಫಿಕೇಷನ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಅದನ್ನು ನೋಡ್ಕೋಬೋದು. ಓಕೆ, ಇನ್ನು ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ ನೋಡ್ಬೋದು ಹೇಳ್ತೀನಿ. ಓಕೆ, ಇದು ಓಪನ್ ಯೂನಿವರ್ಸಿಟಿ ಫೀಸ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಸಂಬಂಧಪಟ್ಟ ಡಿಗ್ರಿಗೆ ಸಂಬಂಧಪಟ್ಟ ಈ ಕಾಲಮಲ್ಲಿ ಇರುತ್ತೆ ನೋಡಿ ನಿಮಗೆ. ಓಕೆ, ಅದರ್ ಸ್ಟೂಡೆಂಟ್ಸ್, ಓಕೆ, ಟ್ಯೂಷನ್ ಫೀ ಈ ರೀತಿ ಟೋಟಲ್. ಈಗ BA ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು ಈ ಥರ ಸೆಮ್ ವೈಸ್ ಇರುತ್ತೆ ಡಿಗ್ರಿ. ಓಕೆ, ಅದು ಆ್ಯಕ್ಚುಲಿ 2 ಸೆಮ್ ಇರುತ್ತೆ, 2 ಸೆಮ್ ಸೇರಿಸಿ 1 ಇಯರ್ ಆಗುತ್ತೆ. 1 ಇಯರ್ಗೆ 8400 ಈ ರೀತಿ. ಓಕೆ, ಡಿಗ್ರಿ ಎಲ್ಲ ಏನಾಗಿರುತ್ತೆ, ಬ್ಯಾಚುಲರ್ಸ್ ಡಿಗ್ರಿ ಇಯರ್ ಇರುತ್ತೆ, ಡಬಲ್ ಡಿಗ್ರಿ ಏನಾಗಿರುತ್ತೆ ಅದು ಸೆಮ್ ವೈಸ್. ಓಕೆ, ನಾನು ಇಲ್ಲಿ ನಿಮಗೆ ಈಗ ಡಿಗ್ರಿ ಇತ್ತು, ನೆಕ್ಸ್ಟ್ ನೋಡಿ ಬೇಕಾದರೆ ತೋರಿಸ್ತೀನಿ. ಫೀಸ್ ಸ್ಟ್ರಕ್ಚರು ಇಯರ್ಲಿ ಆಗಿರುತ್ತೆ, ಬಟ್ ಎಕ್ಸಾಮ್ಸ್ ಹೇಳ್ತಾ ಇರೋದು. ಓಕೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ MA ಆಗಲಿ ಫೀಸೆಲ್ಲ 1 ಇಯರ್ದು ನೋಡಿ, ಇದೆಲ್ಲ 1 ಇಯರ್ದು. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಇನ್ನು ಫೀಸ್ ನೋಡಿ MCA ಸಂಬಂಧಪಟ್ಟಂಗೆ 29 ಈ ರೀತಿ. ಓಕೆ, MBA MCA ಸ್ವಲ್ಪ ಕಾಸ್ಟ್ಲಿ ಇದ್ದಾವೆ. ಇನ್ನು PG ಇಂಗ್ಲೀಷು, ಓಕೆ, ಹಲವಾರು ಕೋರ್ಸಸ್ಗಳಿದ್ದಾವೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕೂಡ ಬರ್ಬೋದು. ಅದರ ಜೊತೆಗೆ ನೀವೇನಾದರೂ ಐಡೆಂಟಿ ಕಾರ್ಡ್ ಏನಾದರೂ ಕಳ್ಕೊಂಡಿದ್ರೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂಗೆ ಇರುತ್ತೆ. ಇದರ ಜೊತೆಗೆ ಏನಾಗಿರುತ್ತೆ, ಎಕ್ಸ್ಟ್ರಾ ಫೀಸ್ ಅಂದರೆ ರಿಜಿಸ್ಟ್ರೇಷನ್ ಫೀ ಅಂತ 1110 ರೂಪಾಯಿ ಈ ರೀತಿ 1000. ಅದು ಬೇರೆ ನಿಮ್ಮ ಡಿಗ್ರಿ ಏನು ಚೂಸ್ ಮಾಡಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಓಕೆ, ಒಂದು ಎಕ್ಸ್ಟ್ರಾ 1000 ಅಥವಾ ಒಂದು 800 ಈ ಥರ ಇರುತ್ತೆ. ಓಕೆ, ಅದು ಅಪ್ಲಿಕೇಶನಲ್ಲಿ ತೋರಿಸುತ್ತೆ. ಓಕೆ, ಯಾರಿಗೆ ಅಪ್ಲಿಕೇಶನ್ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಮ್ಮ ಚಾನಲ್ನ ಜಾಯ್ನ್ ಆಗಿ. ಓಕೆ, ವಾಟ್ಸಪ್ ಗ್ರೂಪ್ ಬರಲಿಕ್ಕೆ ನೀವು ಅಪ್ಲಿಕೇಶನ್ ಆಗಬೇಕಂದ್ರೆ ನಾವು 120 ರೂಪೀಸ್ ಚಾರ್ಜಸ್ ಮಾಡ್ತೀವಿ. ಓಕೆ, ಬಿಕಾಸ್ ಇದೊಂದು ಪ್ರೊಸೆಸ್ಸು ಸ್ವಲ್ಪ ಲೆಂದಿ ಇದೆ, ಹಾಗಾಗಿ ಉಳಿದ ಎಲ್ಲ ಅಪ್ಲಿಕೇಶನ್ಗಳಿಗೆ ನಾವು 100 ಅಥವಾ 80 ರೂಪೀಸನ್ನು ಚಾರ್ಜ್ ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ನಮ್ಮ ಒಂದು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ ಯಾವ್ದಾದ್ರು ಜಾಯ್ನ್ ಆಗಿ. ಓಕೆ, ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಮ್ಮ ಒಂದು ಗ್ರೂಪಲ್ಲಿ ನಾವು ಯೂಸರ್ಸ್ಗೆ ಮೆಸೇಜ್ ಅವಕಾಶ ಕೊಟ್ಟಿದೆ, ಹಾಗಾಗಿ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ,
ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇದನ್ನು ಬಳಸ್ಕೋಬೋದು. ಥ್ಯಾಂಕ್ ಯು.